ಇನ್ನು ಅರಬ್ಬಿ ಸಮುದ್ರದಲ್ಲಿ ಮುಂದುವರೆದಿದೆ ನೌಕಾಸೇನೆಯ ಸಮರಾಭ್ಯಾಸ. ಯಾವುದಾದ್ರೂ ಅನುಮಾನಾಸ್ಪದವಾಗಿ ನೌಕೆಗಳು ಕಂಡು ಬಂದರೆ ಅಂಥವುಗಳ ಮೇಲೆ ಹದ್ದಿನ ಗಣ್ಣನ್ನು ಇರಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಸೇನೆ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ. ಕಳೆದ ಕೆಲ ದಿನಗಳಿಂದ ವಿಶೇಷ ಆರ್ಥಿಕ ವಲಯದಲ್ಲಿ ನೌಕಾಸೇನೆ ಸಮರಾಭ್ಯಾಸವನ್ನ ನಡೆಸ್ತಾ ಇದ್ದು, ಅನುಮಾನಾಸ್ಪದ ಯುದ್ಧ ನೌಕೆಗಳು ಕಂಡು ಬಂದಲ್ಲಿ ಅವರುಗಳನ್ನ ಅಲ್ಲೇ ಹೊಡೆದುಳಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಗುಜರಾತ್ ಕರಾವಳಿ ಬಳಿ ಕಾವಲು ಪಡೆಯ ಹಡಗುಗಳನ್ನ ನಿಯೋಜನೆ ಮಾಡಲಾಗಿದ್ದು ಅಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಸಮುದ್ರದಲ್ಲಿ ಹದ್ದಿನ ಕಣ್ಣನ್ನ ನೌಕಾಸೇನೆ ಇರಿಸೋ ಮೂಲಕವಾಗಿ ಪಾಕಿಸ್ತಾನ ಯಾವ ಮಾರ್ಗವಾಗಿಯೂ ಬೇಕಾದರೂ ತನ್ನ ನರಿಬುದ್ಧಿಯನ್ನ ತೋರಿಸಬಹುದು, ಅದಕ್ಕೆ ತಕ್ಕನಾದಂತಹ ತಿರುಗೇಟನ್ನ ಕೊಡಲೇಬೇಕು ಅಂತ ಈಗಾಗಲೇ ಸಮರಾಭ್ಯಾಸವನ್ನ ನಡೆಸೋ ಮೂಲಕವಾಗಿ ಅನುಮಾನಾಸ್ಪದ ನೌಕಾಪಡೆಗಳೇನಾದರೂ ಕಂಡು ಬಂದರೆ ಅಂಥವುಗಳ ಮೇಲೆ ನಿಗಾ ಇರಿಸುವಂತಹ ಕೆಲಸವನ್ನು ಕೂಡ ಈಗ ಸೇನೆ ಮಾಡಿದೆ. ಪಾಕಿಸ್ತಾನ ಯಾವ ರೀತಿಯಲ್ಲಿ ತನ್ನ ಕುಚೇಷ್ಟೆಯನ್ನು ಮಾಡಬಹುದೋ ಅದೆಲ್ಲವೂ ಕೂಡ ಸಾಧ್ಯತೆಗಳಿದೆ. ಈಗ ನಾವೇ ಯುದ್ಧ ಆರಂಭ ಮಾಡಬೇಕು ಅಂತೇನಿಲ್ಲ, ಅವರು ಅದರ ಆಯಾಮವಾಗಿ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಬಹುದು. ಹಾಗಾಗಿ ನಾವು ಕೂಡ ಆ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಇನ್ನು ಪಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ಭಾರತ ಪಣ ತೊಟ್ಟಿದೆ. ರಾಜತಾಂತ್ರಿಕ ಚಕ್ರವ್ಯೂಹಕ್ಕೆ ಪಾಕ್ ಅಣಿಯಾಗ್ತಾ ಇದೆ ಮತ್ತು 9 ದಿನ 9 ಅಸ್ತ್ರಗಳನ್ನು ಈಗಾಗಲೇ ಭಾರತ ತೆಗೆದುಕೊಳ್ಳುವ ಮೂಲಕವಾಗಿ ಪಾಕಿಸ್ತಾನದ ವಿರುದ್ಧ ಪ್ರಯೋಗಿಸಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಪುಕಪುಕ ಶುರುವಾಗಿದೆ. ಭಾರತದ ಶಾಕ್ಗೆ ಪತ್ರಗುಟ್ಟು ಹೋಗಿದೆ ಪಾಕಿಸ್ತಾನ. ದಿನಕ್ಕೊಂದರಂತೆ ಶಾಕನ್ನು ಭಾರತ ಕೊಡ್ತಾ ಬಂದದ್ದು ಪಾಕ್ಗೆ ಇನ್ನಷ್ಟು ಡವಡವ ಶುರುವಾಗಿದೆ. ಮುಂದಿನ ಹಂತಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಸ್ಟ್ರೋಕ್ನ ಎದುರಿಸಬೇಕಾಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಇದೆ. ಇನ್ನು ಏನೆಲ್ಲ ಕ್ರಮಗಳನ್ನು ಜರುಗಿಸಿದೆ ಇಲ್ಲಿಯವರೆಗೂ ಭಾರತ ಅನ್ನೋದನ್ನು ಗಮನಿಸ್ತಾ ಹೋದರೆ ಏಪ್ರಿಲ್ 22ರಿಂದ ಮೇ 1 ತನಕ ಒಂದಷ್ಟು ನಷ್ಟವನ್ನು ಅನುಭವಿಸಿದೆ ಪಾಕಿಸ್ತಾನ. ಪಾಕ್ಗೆ ಭಾರತದಿಂದ 4,900 ಕೋಟಿ ಮೌಲ್ಯದ ಸರಕು ರಫ್ತಾಗ್ತಾ ಇತ್ತು. ಸೊ ಅದೆಲ್ಲವಕ್ಕೂ ಕೂಡ ಕಡಿವಾಣವನ್ನು ಹಾಕೋ ಮೂಲಕವಾಗಿ ಅದಕ್ಕೆ ನಿಷೇಧವನ್ನು ಹಾಕ್ಕೊಂಡಿದ್ದರ ಪರಿಣಾಮವಾಗಿ ಅದರ ಭಾರೀ ನಷ್ಟವನ್ನು ಈಗ ಪಾಕಿಸ್ತಾನ ಅನುಭವಿಸ್ತಾ ಇದೆ. ಪಾಕ್ ವಿರುದ್ಧ ಭಾರತ ವಾಟರ್ ಸ್ಟ್ರೈಕನ್ನು ನಡೆಸಿತು. ಪಾಕ್ ವಿರುದ್ಧ ಭಾರತ ಸಿಂಧು ನದಿಯ ಒಪ್ಪಂದಕ್ಕೆ ತಡೆಯನ್ನು ಹಾಕಿದರ ಪರಿಣಾಮ ಈಗ ಪಾಕಿಸ್ತಾನಕ್ಕೆ ಕುಡಿಯಲು ಕೂಡ ನೀರಿಲ್ಲ, ಬೆಳೆ ಬೆಳೆಯಲು ಕೂಡ ನೀರಿಲ್ಲ ಮತ್ತು ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದಂತಹ ಪರಿಸ್ಥಿತಿ. ಒಂದು ರೀತಿ ಜಲಾಘಾತವನ್ನು ಪಾಕಿಸ್ತಾನಕ್ಕೆ ಭಾರತ ಕೊಡೋ ಮೂಲಕವಾಗಿ ಮೊದಲ ಪ್ರತೀಕಾರವನ್ನು ಈ ಮೂಲಕವಾಗಿ ಕೊಟ್ಟಿದೆ. ಇದು ದೊಡ್ಡ ಮಟ್ಟಿಗಿನ ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಪಾಕಿಸ್ತಾನದ ಜೀವನಾಡಿಗೆ ಬ್ರೇಕ್ ಹಾಕ್ತು ಭಾರತ. ಸಿಂಧು ನದಿಯ ಒಪ್ಪಂದಕ್ಕೆ ತಾತ್ಕಾಲಿಕ ತಡೆ ಹಾಕಿದೆ. ಸಿಂಧು ನದಿಯನ್ನೇ ಆಶ್ರಯಿಸಿರುವಂತಹ ಪಾಕಿಸ್ತಾನದ ಒಟ್ಟು 24 ಕೋಟಿಯ ಜನ ಆ ನೀರಿನ ಆಶ್ರಯದಿಂದಲೇ ಹಲವಾರು ರೀತಿಯಲ್ಲಿ ಜೀವನವನ್ನು ಕಟ್ಕೊಂಡಿದ್ದಾರೆ. ಕೃಷಿ, ಜಲವಿದ್ಯುತ್ಗೆ ಇದೇ ನೀರನ್ನು ಬಳಕೆ ಮಾಡ್ತಾರೆ ಪಾಕಿಸ್ತಾನಿಯರು. ಸೊ ಈಗ ಅದನ್ನೇ ಬ್ರೇಕ್ ಮಾಡೋ ಮೂಲಕವಾಗಿ, ಅದಕ್ಕೆ ನಿಷೇಧವನ್ನು ಹೇರೋ ಮೂಲಕವಾಗಿ ಪಾಕಿಸ್ತಾನಕ್ಕೆ ಒಂದು ರೀತಿಯ ಪ್ರತೀಕಾರ. ಇನ್ನು ಎರಡನೇದು, ಪಾಕ್ ವಿರುದ್ಧ ಏರ್ ಸ್ಟ್ರೈಕನ್ನು ನಡೆಸಿರುವಂಥದ್ದು. ಪಾಕ್ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಬಂದ್ ಮಾಡೋ ಮೂಲಕವಾಗಿ ಬಹಳಷ್ಟು ವಿಮಾನಗಳ ಹಾರಾಟದಿಂದಲೇ ಒಂದಷ್ಟು ಲಾಭವನ್ನು ಪಡ್ಕೊಳ್ತಾ ಇತ್ತು. ಅದನ್ನು ಕೂಡ ಬ್ರೇಕ್ ಹಾಕೋ ಮೂಲಕ ಒಂದು ಆರ್ಥಿಕವಾಗಿ ಕುಸಿಯುವಂತಹ ಕೆಲಸವನ್ನ ಮಾಡಿದೆ. ಮೇ 22ರವರೆಗೂ ಕೂಡ ಪಾಕ್ ವಿಮಾನಗಳಿಗೆ ಭಾರತ ಈ ನಿರ್ಬಂಧವನ್ನು ವಿಧಿಸಿದೆ. ಅರ್ಥಾತ್ ಯಾವುದೇ ವಿಮಾನಗಳು ಕೂಡ ಹಾರಾಟವನ್ನು ನಡೆಸಲ್ಲ. ಪಾಕ್ನ ನಾಗರಿಕ ವಿಮಾನ ಇರಲಿ, ಸೇನಾ ವಿಮಾನಗಳಿರಲಿ, ಎಲ್ಲವಕ್ಕೂ ಕೂಡ ಹಾರಾಟ ನಿಷೇಧವನ್ನು ನಿರ್ಬಂಧವನ್ನು ವಿಧಿಸಿದ್ರ ಪರಿಣಾಮವಾಗಿ ಅದರಿಂದಲೂ ಕೂಡ ದೊಡ್ಡ ಮಟ್ಟಿಗಿನ ನಷ್ಟವನ್ನು ಅನುಭವಿಸುತ್ತೆ. ಇನ್ನು ಪ್ರತೀಕಾರ ಮೂರೂ ಸೇನೆಗಳಿಗೆ ಪರಮಾಧಿಕಾರವನ್ನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನೌಕಾದಳ, ವಾಯುಸೇನೆ, ಭೂಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಯಾವ್ಯಾವ ಮಾರ್ಗವನ್ನು ಅನುಸರಿಸೋ ಮೂಲಕವಾಗಿ ಪಾಕಿಸ್ತಾನವನ್ನ ಹಣಿಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ನಡೆಸಲಿಕ್ಕೆ ಆ ಒಂದು ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ಪಾಕ್ ವಿರುದ್ಧ ಪ್ರತೀಕಾರಗಳ ಸುರಿಮಳೆ ಮುಂದುವರಿಯುತ್ತೆ. ಈಗ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪ್ರತೀಕಾರ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 4ನೇದು, ಡಿಜಿಟಲ್ ಸ್ಟ್ರೈಕು. ಪಾಕಿಸ್ತಾನದ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಲಾಗಿದೆ. ಇದರಿಂದ ಏನಾಗಬಹುದು ಅಂತ ಸಹಜವಾಗಿ ಕೆಲವರಿಗೆ ಕುತೂಹಲ ಇರುತ್ತೆ. ಅದರಿಂದ ಬರುವಂತಹ ಆದಾಯವನ್ನು ಕೆಲ ನಟ ನಟಿಯರು ಡಿಪೆಂಡ್ ಆಗಿದ್ದಾರೆ. ಸೊ ಅದನ್ನು ಬ್ರೇಕ್ ಮಾಡಿದರೆ, ಅದಕ್ಕೆ ನಿರ್ಬಂಧವನ್ನು ವಿಧಿಸಿದರೆ ಅಲ್ಲಿಯೂ ಕೂಡ ದೊಡ್ಡ ಮಟ್ಟಿಗೆ ಲಾಸನ್ನು ಅನುಭವಿಸಬೇಕಾಗುತ್ತೆ. ಇನ್ನು ಪ್ರತೀಕಾರ 5, ರಾಯಭಾರಿಗಳ ಗಡೀಪಾರು. ಪಾಕಿಸ್ತಾನದಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಯನ್ನು ಮುಚ್ಚಲು ನಿರ್ಧಾರವನ್ನು ಮಾಡಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಪಾಕಿಸ್ತಾನ ಭಾರತೀಯ ರಾಯಭಾರಿ ಕಚೇರಿಯನ್ನು ಪಟ್ಟಿರೋದ್ರಿಂದ ಅದರ ಒಂದು ವಿಷಯವಾಗಿಯೂ ಕೂಡ ಒಂದಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ ಪಾಕಿಸ್ತಾನ. ರಾಜತಾಂತ್ರಿಕ ಒತ್ತಡವನ್ನು ಹೇರೋದಕ್ಕೆ ದಿಟ್ಟ ನಿರ್ಧಾರವನ್ನು ಭಾರತ ಕೈಗೊಂಡಿದೆ. ಭಾರತದಲ್ಲಿರುವ ಪಾಕ್ ರಾಯಭಾರಿಗಳು ದೇಶ ಬಿಡಲು ಸೂಚನೆಯನ್ನು ಕೊಡಲಾಗಿದೆ.
ಭಾರತದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿಗಳೇನಿದ್ದೀರಿ ಅವ್ರ ದೇಶವನ್ನು ಬಿಡಿ, ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅನ್ನುವಂತಹ ಖಡಕ್ ಸಂದೇಶವನ್ನು ಕೊಟ್ಟಿರೋದರ ಪರಿಣಾಮ ಮುಲಾಜಿಲ್ಲದೆ ರಾಯಭಾರಿ ಕಚೇರಿ ಕೂಡ ಬಂದ್. ಇನ್ನು 6ನೇ ಪ್ರತಿಕಾರ ಸಾರ್ಕ್ ವೀಸಾ ವಿನಾಯಿತಿ ನಿರ್ಬಂಧವನ್ನು ಹಾಕಿರೋದು. ಇದರ ಬೆನ್ನಲ್ಲೇ ಸಾರ್ಕ್ ವೀಸಾ ವಿನಾಯಿತಿಗೆ ಕೊಟ್ಟಿದ್ದರ ಪರಿಣಾಮ ಭಾರತದಲ್ಲಿ ಯಾರು ಪಾಕಿಸ್ತಾನಿಯ ಪ್ರಜೆಗಳಿದ್ರು ಅವರೆಲ್ಲರನ್ನೂ ಕೂಡ ಭಾರತವನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ಆದೇಶವನ್ನು ಮಾಡಲಾಯಿತು. ಅದರ ಪರಿಣಾಮ ಈಗಾಗಲೇ ಎಲ್ಲರೂ ಕೂಡ ಹೊರಟಿದ್ದಾರೆ. ಈಗಾಗಲೇ ಪಾಕಿಸ್ತಾನ ತನ್ನ ಪ್ರಜೆಗಳನ್ನೇ ಬಿಟ್ಕೊಳ್ಳಿಕ್ಕೂ ಕೂಡ ನಿರಾಕರಿಸಿದೆ.